ಸರ್ ನಾವು ಆ ಹೋರಾಟದ ಮುಖಂಡತ್ವವನ್ನು ಇಲ್ಲ ನಾ ಅದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾವು ಅಲ್ಲಿದ್ದೀವಿ. ಹೋದ ಸಾರಿ ಒಂದು ಸಾರಿ ಹೋರಾಟ ನಡೆದಾಗ 2 ಸಾರಿ ಉದ್ದೇಶಪೂರ್ವಕವಾಗಿ ಆಂಬುಲೆನ್ಸನ್ನು ನುಗ್ಗಿಸಿದ್ರು. 1 ಪಾಯಿಂಟ್. ಬ್ಯಾರಿಕೇಟನ್ನು ಎಲ್ಲಿ ಹಾಕಿದ್ರು ಅಂದರೆ ತಿಮ್ಮಾಪುರ ಸರ್ಕಲ್ ಕಂದೂರು ಮಾಲ್ಗಡೆ ಮುಂದ್ಗಡೆ ಒಂದು ಗಾಡಿ ಬಿಡ್ಲಾರ್ದಂಗೆ ಬ್ಯಾರಿಕೇಟ್ ಹಾಕಿದ್ದು. ಅಲ್ಲಿ ಒಂದು ಗಾಡಿನೂ ಕೂಡ ಬಂದಿಲ್ಲ, ಬರೀ ಆಂಬುಲೆನ್ಸ್ ನುಗ್ಗಿಸಿ ಅದರಿಂದ ಒಂದು ಆಟೋ ನುಗ್ಗಿಸಿದ್ದಾರೆ. ಜನ ಅದಕ್ಕೆ ಪ್ರಚೋದನೆಗೊಂಡರೆ ಯಾರು ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ, 15 ವರ್ಷಗಳಿಂದ 20 ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡೋರು. ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆ ಇಟ್ಕೊಂಡು ಬದುಕುವಂಥವ್ರು ನಾವೆಲ್ಲ, ನಾಟಕ ಮಾಜಿ ಮಾಡ್ಕೊಂಡು ಬದುಕಂಥವ್ರು ಅಲ್ಲ ನಾವು. ಅದು ಯಾರು ಮಾಡಿದಾರೋ ಗೊತ್ತಿಲ್ಲ, ನಮ್ಮವ್ರು ಮಾಡಿದ್ರೆ ನಾವು ವಿಷಾದವನ್ನು ಹೇಳ್ತೀವಿ. CCTV ಫುಟೇಜ್ ಇದೆ, ಅದು ತೆಗೀಲಿ, ನೋಡಲಿ, ಅದ್ರ ಮೇಲೆ ಏನಾದರೂ ಆ್ಯಕ್ಷನ್ ಆಗ್ತಾರೆ ಆಗಲಿ, ಅದು ವಿಷಯ ಕ್ಲೋಸ್ ಮಾಡಿಬಿಡೋಣ. ಮುಂದಿಂದು ಏನಿದೆ ಅಂದರೆ ನಾವು ನಿನ್ನೆ ನಡೆದಂಥ ಹೋರಾಟದ ಬಗ್ಗೆ 2 ಮಾತನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. 1 ವರ್ಷದಿಂದ ಡಾಕ್ಟರ್ ಸರ್ದಾರ್ ರಾಯಪ್ಪ ಅವರು ತಳವಾರರ ಹೋರಾಟ ಸಮಿತಿ ವತಿಯಿಂದ ಟೆಂಟ್ ಹಾಕೊಂಡು ಹೋರಾಟವನ್ನು ಮಾಡಿದ್ರು. ನಮ್ಮ ಬಸವರಾಜ್ ಸರ್ ಅವರು ಒಂದು ಕ್ವಶನನ್ನು ಕೇಳಿದ್ರು ಅವರನ್ನು, ಇನ್ನೊಂದು ಜರ ಟೈಮ್ ಕೊಡ್ರಿ ಅಂತ. ಸರ್, 1 ಶತಮಾನ ಕೊಡಬೇಕೇನು? ನಾವು 1 ಶತಮಾನ, 1 ವರ್ಷ ಕೊಟ್ಟಿವಿ, 1 ಶತಮಾನ ಕೊಡಬೇಕೇನು? ಮನುಷ್ಯನ ತಾಳ್ಮೆಯನ್ನು, ಒಂದು ಮಗುವಿನ, ಇದನ್ನು ನಾವು ಆ ಜಾತಿಯವರಿದ್ದೀವಿ, ಆ ಪರವಾಗಿದ್ದೀವಿ, ನೀವು ಮಾಧ್ಯಮದವರು ಅನ್ನೋದಕ್ಕಿಂತಲೂ ಒಬ್ಬ ನ್ಯೂಟ್ರಲ್ ಪರ್ಸನ್ ಆಗಿ ಮಾತಾಡೋಣ. ಒಂದು ಮಗುವಿಗೆ ಶಾಲೆಗೆ ಅಡ್ಮಿಷನ್ ಮಾಡಬೇಕಾದ್ರೆ ಏನಂತ ಮಾಡ್ಬೇಕು ಹೇಳಿ? ಹಿಂದೂ ತಳವಾರ ಅಂತೇಳಿ ಸ್ಪಷ್ಟವಾಗಿ ಶಾಲಾ ದಾಖಲಾತಿಯಲ್ಲಿ ಇದೆ, ಅದು ST ಲಿಸ್ಟಲ್ಲಿ ಇದೆ. ಸರ್ಟಿಫಿಕೇಟೇ ಕೊಡಲ್ಲಂತಾರೆ, ಎಲ್ಲಿ ಮಾಡ್ಬೇಕು ಹೇಳಿ? ಇವತ್ತು ಒಂದು ದಿವಸ ಅಲ್ಲ, ಒಂದು ಮಗುವಿನ ನೀಟನ್ನು ಪಾಸ್ ಆಗಿರ್ತಾರೆ, ಮಗು ಪಾಸ್ ಆಗಿದೆ, ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂಸ್ ಮಾಡಲಾರ ಸಲುವಾಗಿ ಆ ನೀಟನ್ನು ಕ್ಯಾನ್ಸಲ್ ಆಗಿದೆ. ಎಲ್ಲಿ ಹೋಗಬೇಕು? ಇಂಥವು ಹಲವಾರು ಒಂದು ನಿಮಿಷ ಹಲವಾರು ಕೇಸಸ್ಗಳನ್ನು ನೀವು ಕೇಳ್ತೀನಿ. ನನ್ನ ಹಲವಾರು ಕೇಸಸ್ ಒಂದೊಂದು ಆನ್ಸರ್ ಮಾಡ್ತೀನಿ. ವಿಷಾದ ವ್ಯಕ್ತಪಡಿಸ್ತೀವಿ, ನಾವು ವಿಷಾದ ವ್ಯಕ್ತಪಡಿಸುತ್ತೇವೆ. ಮತ್ತೊಬ್ಬರು ಮಾಡಿದ್ರು ತಪ್ಪೇ, ನಾವು ಮಾಡಿದ್ರು ತಪ್ಪೇ. ಆಯ್ತು, ವಿಷಾದ ವ್ಯಕ್ತಪಡಿಸ್ತೀವಿ, ಅದ್ರ ವಿಷಯ ಕ್ಲೋಸ್ ಮಾಡ್ತೀವಿ. ನಾವೇನು ಸರ್? ಹಾಂ ಹಾಂ ಇಲ್ಲ, ನೀವು ಕೇಳ್ತಾ ಇರೋದು ರೈಟ್ ಕ್ವಶನ್. ನಾವು ಅದನ್ನೇ ಹೇಳಕ್ಕೆ ಬಂದಿದ್ದೀವಿ.